ಜನ್ಮದಲ್ಲೇ ಗುರು ಸಂಚಾರ, ಜನ್ಮಕ್ಕೆ ಬರ್ತಾ ಇದ್ದಾನೆ ಗುರು. ಸ್ಥಾನ ಭ್ರಷ್ಟತ್ವ ಅರ್ಥ ಮಾಡ್ಕೊಳ್ಳಿ. ಸ್ಥಾನ ಭ್ರಷ್ಟತ್ವ, ನೀವಿರೋ ಜಾಗದಲ್ಲಿ ಕಿಂಚಿತ್ತೂ ನಿಮಗೆ ತೊಂದರೆ ಅಂತಕ್ಕಂಥದ್ದು ಬಹಳಷ್ಟು ಕಟ್ಟಿಟ್ಟ ಬುತ್ತಿ. ಕಿಂಚಿತ್ತೂ ಕೂಡ ಮರ್ಯಾದೆ ಅಂತಕ್ಕಂಥದ್ದು ಇರಲ್ಲ, ರೆಸ್ಪೆಕ್ಟ್ ಅಂತಕ್ಕಂಥದ್ದು ಇರಲ್ಲ. ಮನೆಯಲ್ಲಿ ಮಕ್ಕಳು ಕೂಡ ರೆಸ್ಪೆಕ್ಟ್ ಕೊಡಲ್ಲ, ನಿಮ್ಮನ್ನು ಯಾವುದೋ ಒಂದು ರೀತಿಯ ಮಾತನಾಡ್ತಕ್ಕಂಥದ್ದು, ಅವಹೇಳನ ಮಾಡ್ತಕ್ಕಂಥದ್ದು, ಇಂಥ ಒಂದು ಪರಿಸ್ಥಿತಿಗಳು ಸೃಷ್ಟಿಯಾಗುತ್ತೆ ಕಟಕ ರಾಶಿಯವರಿಗೆ. ಕಟಕ ರಾಶಿಗೆ ಗುರು ಬರ್ತಾ ಇರೋದ್ರಿಂದ ಸ್ವಲ್ಪ ವಯಸ್ಸಾಗಿರ್ತಕ್ಕಂಥವರು ಜಾಗ್ರತೆಯನ್ನು ವಹಿಸಿ. ಆಪರೇಷನ್, ಶಲ್ಯ ಅಥವಾ ಶಸ್ತ್ರಚಿಕಿತ್ಸೆ ಅಥವಾ ಮನೋವ್ಯಥೆ ಅಥವಾ ತುಂಬ ಯೋಚನೆ ಮಾಡುವುದು, ಅದರಿಂದ ನಾನಾ ರೀತಿಯ ರೋಗ ರುಜಿನಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ. ನೀವು ಕೂಡ 18ನೇ ತಾರೀಕು ಗುರು ಶಾಂತಿ ಹೋಮವನ್ನು ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇಲ್ಲಾಂದರೆ ಇವೆಲ್ಲವೂ ಕೂಡ ಈ 49 ದಿನದಲ್ಲಿ ನಡೆದು ಹೋಗುತ್ತೆ. ಕೆಟ್ಟ ಕನಸ ರೀತಿ ನಡೆದು ಹೋಗ್ಬಿಡುತ್ತೆ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಮುಂದೆ ಬರ್ತಕ್ಕಂಥ ಮಳೆಯನ್ನು ನಾವು ಹೇಳ್ಬೋದು ಮಳೆ ಬರುತ್ತೆ ಅಂತ, ಆದರೆ ನೀವು ಮಳೆಯಲ್ಲಿ ನೆಂದ ಆದ ಮೇಲೆ ನೀವು ಮಳೆಯಿಂದ ರಕ್ಷಣೆ ಮಾಡಲಿಕ್ಕೆ ನಮ್ಮ ಕೈಲೂ ಕೂಡ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಕಟಕ ರಾಶಿಗೆ ಗುರು ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಇಷ್ಟೆಲ್ಲವನ್ನು ಕೂಡ ಫಲವನ್ನು ಕೊಡ್ತಾನೆ. ಹಾಗಾದರೆ ಗುರುಗಳೇ ಶುಭ ಫಲ ಅಂತಕ್ಕಂಥದ್ದಿಲ್ವಾ? ಖಂಡಿತವಾಗಿ ಇದೆ. ಶುಭ ಫಲ ಅಂತಕ್ಕಂಥದ್ದು ಯಾವಾಗ ಬರುತ್ತೆ ಅಂತ ಅಂದರೆ 18ನೇ ತಾರೀಕು ಗುರು ಕಟಕಕ್ಕೆ ಪ್ರವೇಶ ಮಾಡ್ತಾನೆ. 49 ದಿನಗಳ ಕಾಲ ಅಲ್ಲಿ ಸಂಚಾರವನ್ನು ನಡೆಸ್ತಾನೆ. ನಂತರ ವಕ್ರೀಯ ಗುರುವಾಗಿ ಬುಧನ ಕ್ಷೇತ್ರಕ್ಕೆ, ಶತ್ರು ಕ್ಷೇತ್ರಕ್ಕೆ ಹೋಗ್ತಾರೆ. ಆಗ ಸ್ವಲ್ಪ ಮಟ್ಟಿಗೆ ಅನುಕೂಲಗಳನ್ನು ನೀವು ನೋಡ್ತೀರಿ.